ಇಷ್ಟು ದಿನ ಮೈಸೂರಿನಲ್ಲಿ ಜಾಲಿಯಾಗಿದ್ದ ದರ್ಶನ್ಗೆ ಮತ್ತೆ ಕರಾಳ ದಿನಗಳು ಕಾಡೋ ಆತಂಕವಿದೆ. ದರ್ಶನ್ರನ್ನ ಅಷ್ಟು ಚಿಂತೆಗೆ ದೂಡಿದಂತಹ ವಿಚಾರವೇನು? ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಾಟೇರನ ಕನಸಿನ ದಿನಗಳ ಕಾಲ ಮುಗೀತಾ? ಮೈಸೂರಲ್ಲಿ ಇರುವಂತಿಲ್ಲ, ಬೆಂಗಳೂರು ಬೇಕಾಗಿಲ್ಲ. ವಿನೀಶ್ ಕ್ಯಾಟಗರಿ ಫಾರ್ಮ್ ಹೌಸ್ ನಟ ದರ್ಶನ್ರ ಮೋಸ್ಟ್ ಫೇವರಿಟ್ ಜಾಗ ಅಂದ್ರೆ ತಮ್ಮ ಮಗನ ಹೆಸರಿನಲ್ಲಿರುವಂತಹ ಈ ಫಾರ್ಮ್ ಹೌಸ್. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ಸದ್ಯ ಡೆವಿಲ್ ಗ್ಯಾಂಗ್ಗೆ ಅಡ್ಡೆಯಾಗಿದೆ. ಹೌದು, ಬೆಂಗಳೂರಿನಿಂದ 2 ವಾರದ ಅನುಮತಿಯೊಂದಿಗೆ ಮೈಸೂರು ಸೇರಿದ್ದ ದರ್ಶನ್ ಅನುಕ್ಷಣವನ್ನು ಕೂಡ ಅನುಭವಿಸಿದ್ರು. ಅಮ್ಮನ ಆರೈಕೆ, ಪತ್ನಿಯ ಸಾಂಗತ್ಯ, ಇನ್ನು ತಾನು ಇಷ್ಟಪಟ್ಟು ಸಾಕಿದಂತಹ ಪ್ರಾಣಿಗಳ ಜೊತೆಗೆ ಜಗ್ಗುದಾದ ಜಾಲಿಯಾಗಿದ್ರು. ಕೋರ್ಟ್ ಅನುಮತಿ ನೀಡಿದ್ದ 2 ವಾರಗಳ ಗಡುವು ಇಂದು ಅಂತ್ಯಗೊಂಡಿದೆ. ನಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ದರ್ಶನ್ ತನ್ನಿಷ್ಟದ ಸೂರನ್ನ ಬಿಟ್ಟು ಮಹಾನಗರಿ ಬೆಂಗಳೂರಿಗೆ ಬರಬೇಕಿದೆ. ಹೌದು, ಬೆಂಗಳೂರು ಅಂದ್ರೆ ಮೊದಲಿನಿಂದಲೂ ಕೂಡ ದರ್ಶನ್ಗೆ ಅಷ್ಟಕ್ಕಷ್ಟೇ. ಇದೀಗ ಮೈಸೂರನ್ನ ಬಿಟ್ಟು ಬರಲು ಮನಸ್ಸಿಲ್ಲದ ದರ್ಶನ್ ಮತ್ತೊಂದು ಕಾನೂನಿನ ಅವಕಾಶಕ್ಕಾಗಿ ಕಾತರಿಸುತ್ತಿದ್ದಾರೆ. ಹೀಗಾಗಿ ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸುವುದಕ್ಕೆ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಇರೋದಕ್ಕೆ ಕೊನೆಯ ದಿನ ಅಂದ್ರೆ ಇವತ್ತು ತಮಗೆ ನೀಡಿದಂತ ಅವಧಿ ಇವತ್ತು ಮುಗಿಯುತ್ತೆ. ಹೀಗಾಗಿ ದರ್ಶನ್ ಇವತ್ತು ರಾತ್ರೋರಾತ್ರಿ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಮತ್ತೆ ಆ ಒಂದು ಎಕ್ಸ್ಟೆಂಡ್ ಅಂದ್ರೆ ಮೈಸೂರಿನಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕಾಲಾವಕಾಶವನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋದಕ್ಕಾಗಿ ತಮ್ಮ ವಕೀಲರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂದು ಭಾನುವಾರ, ಹೀಗಾಗಿ ವಿಧಿ ಇಲ್ಲದೆ ದರ್ಶನ್ ರಾತ್ರಿಯೇ ಬೆಂಗಳೂರಿಗೆ ಬರಬೇಕಿದೆ. ನಾಳೆ ಏನಾದ್ರೂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರಾ, ಇಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗೋ ಸ್ವಾತಂತ್ರ್ಯಕ್ಕಾಗಿಯೇ ಮನವಿ ಮಾಡ್ತಾರಾ? ಕಾದು ನೋಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಮೈಸೂರಿನಲ್ಲಿ ಜಾಲಿಯಾಗಿದ್ದ ದರ್ಶನ್ಗೆ ಮತ್ತೆ ಕರಾಳ ದಿನಗಳು ಕಾಡೋ ಆತಂಕವಿದೆ. ದರ್ಶನ್ರನ್ನ ಅಷ್ಟು ಚಿಂತೆಗೆ ದೂಡಿದಂತಹ ವಿಚಾರವೇನು? ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಾಟೇರನ ಕನಸಿನ ದಿನಗಳ ಕಾಲ ಮುಗೀತಾ? ಮೈಸೂರಲ್ಲಿ ಇರುವಂತಿಲ್ಲ, ಬೆಂಗಳೂರು ಬೇಕಾಗಿಲ್ಲ. ವಿನೀಶ್ ಕ್ಯಾಟಗರಿ ಫಾರ್ಮ್ ಹೌಸ್ ನಟ ದರ್ಶನ್ರ ಮೋಸ್ಟ್ ಫೇವರಿಟ್ ಜಾಗ ಅಂದ್ರೆ ತಮ್ಮ ಮಗನ ಹೆಸರಿನಲ್ಲಿರುವಂತಹ ಈ ಫಾರ್ಮ್ ಹೌಸ್. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ಸದ್ಯ ಡೆವಿಲ್ ಗ್ಯಾಂಗ್ಗೆ ಅಡ್ಡೆಯಾಗಿದೆ. ಹೌದು, ಬೆಂಗಳೂರಿನಿಂದ 2 ವಾರದ ಅನುಮತಿಯೊಂದಿಗೆ ಮೈಸೂರು ಸೇರಿದ್ದ ದರ್ಶನ್ ಅನುಕ್ಷಣವನ್ನು ಕೂಡ ಅನುಭವಿಸಿದ್ರು. ಅಮ್ಮನ ಆರೈಕೆ, ಪತ್ನಿಯ ಸಾಂಗತ್ಯ, ಇನ್ನು ತಾನು ಇಷ್ಟಪಟ್ಟು ಸಾಕಿದಂತಹ ಪ್ರಾಣಿಗಳ ಜೊತೆಗೆ ಜಗ್ಗುದಾದ ಜಾಲಿಯಾಗಿದ್ರು. ಕೋರ್ಟ್ ಅನುಮತಿ ನೀಡಿದ್ದ 2 ವಾರಗಳ ಗಡುವು ಇಂದು ಅಂತ್ಯಗೊಂಡಿದೆ. ನಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ದರ್ಶನ್ ತನ್ನಿಷ್ಟದ ಸೂರನ್ನ ಬಿಟ್ಟು ಮಹಾನಗರಿ ಬೆಂಗಳೂರಿಗೆ ಬರಬೇಕಿದೆ. ಹೌದು, ಬೆಂಗಳೂರು ಅಂದ್ರೆ ಮೊದಲಿನಿಂದಲೂ ಕೂಡ ದರ್ಶನ್ಗೆ ಅಷ್ಟಕ್ಕಷ್ಟೇ. ಇದೀಗ ಮೈಸೂರನ್ನ ಬಿಟ್ಟು ಬರಲು ಮನಸ್ಸಿಲ್ಲದ ದರ್ಶನ್ ಮತ್ತೊಂದು ಕಾನೂನಿನ ಅವಕಾಶಕ್ಕಾಗಿ ಕಾತರಿಸುತ್ತಿದ್ದಾರೆ. ಹೀಗಾಗಿ ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸುವುದಕ್ಕೆ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಇರೋದಕ್ಕೆ ಕೊನೆಯ ದಿನ ಅಂದ್ರೆ ಇವತ್ತು ತಮಗೆ ನೀಡಿದಂತ ಅವಧಿ ಇವತ್ತು ಮುಗಿಯುತ್ತೆ. ಹೀಗಾಗಿ ದರ್ಶನ್ ಇವತ್ತು ರಾತ್ರೋರಾತ್ರಿ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಮತ್ತೆ ಆ ಒಂದು ಎಕ್ಸ್ಟೆಂಡ್ ಅಂದ್ರೆ ಮೈಸೂರಿನಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕಾಲಾವಕಾಶವನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋದಕ್ಕಾಗಿ ತಮ್ಮ ವಕೀಲರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂದು ಭಾನುವಾರ, ಹೀಗಾಗಿ ವಿಧಿ ಇಲ್ಲದೆ ದರ್ಶನ್ ರಾತ್ರಿಯೇ ಬೆಂಗಳೂರಿಗೆ ಬರಬೇಕಿದೆ. ನಾಳೆ ಏನಾದ್ರೂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರಾ, ಇಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗೋ ಸ್ವಾತಂತ್ರ್ಯಕ್ಕಾಗಿಯೇ ಮನವಿ ಮಾಡ್ತಾರಾ? ಕಾದು ನೋಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಮೈಸೂರಿನಲ್ಲಿ ಜಾಲಿಯಾಗಿದ್ದ ದರ್ಶನ್ಗೆ ಮತ್ತೆ ಕರಾಳ ದಿನಗಳು ಕಾಡೋ ಆತಂಕವಿದೆ. ದರ್ಶನ್ರನ್ನ ಅಷ್ಟು ಚಿಂತೆಗೆ ದೂಡಿದಂತಹ ವಿಚಾರವೇನು? ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ.
ಕಾಟೇರನ ಕನಸಿನ ದಿನಗಳ ಕಾಲ ಮುಗೀತಾ? ಮೈಸೂರಲ್ಲಿ ಇರುವಂತಿಲ್ಲ, ಬೆಂಗಳೂರು ಬೇಕಾಗಿಲ್ಲ. ವಿನೀಶ್ ಕ್ಯಾಟಗರಿ ಫಾರ್ಮ್ ಹೌಸ್ ನಟ ದರ್ಶನ್ ರ ಮೋಸ್ಟ್ ಫೇವರೇಟ್ ಜಾಗ ಅಂದ್ರೆ ತಮ್ಮ ಮಗನ ಹೆಸರಿನಲ್ಲಿರುವಂತಹ ಈ ಫಾರ್ಮ್ ಹೌಸ್. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ಸದ್ಯ ಡೆವಿಲ್ ಗ್ಯಾಂಗ್ಗೆ ಅಡ್ಡೆಯಾಗಿದೆ. ಹೌದು, ಬೆಂಗಳೂರಿನಿಂದ 2 ವಾರದ ಅನುಮತಿಯೊಂದಿಗೆ ಮೈಸೂರು ಸೇರಿದ್ದ ದರ್ಶನ್ ಅನುಕ್ಷಣವನ್ನು ಕೂಡ ಅನುಭವಿಸಿದ್ರು. ಅಮ್ಮನ ಆರೈಕೆ, ಪತ್ನಿಯ ಸಾಂಗತ್ಯ, ಇನ್ನು ತಾನು ಇಷ್ಟಪಟ್ಟು ಸಾಕಿದಂತಹ ಪ್ರಾಣಿಗಳ ಜೊತೆಗೆ ಜಗ್ಗುದಾದ ಜಾಲಿಯಾಗಿದ್ರು. ಕೋರ್ಟ್ ಅನುಮತಿ ನೀಡಿದ್ದ 2 ವಾರಗಳ ಗಡುವು ಇಂದು ಅಂತ್ಯಗೊಂಡಿದೆ. ನಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ದರ್ಶನ್ ತನ್ನಿಷ್ಟದ ಸೂರನ್ನ ಬಿಟ್ಟು ಮಹಾನಗರಿ ಬೆಂಗಳೂರಿಗೆ ಬರಬೇಕಿದೆ. ಹೌದು, ಬೆಂಗಳೂರು ಅಂದ್ರೆ ಮೊದಲಿನಿಂದಲೂ ಕೂಡ ದರ್ಶನ್ಗೆ ಅಷ್ಟಕ್ಕಷ್ಟೇ. ಇದೀಗ ಮೈಸೂರನ್ನ ಬಿಟ್ಟು ಬರಲು ಮನಸ್ಸಿಲ್ಲದ ದರ್ಶನ್ ಮತ್ತೊಂದು ಕಾನೂನಿನ ಅವಕಾಶಕ್ಕಾಗಿ ಕಾತರಿಸುತ್ತಿದ್ದಾರೆ. ಹೀಗಾಗಿ ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸುವುದಕ್ಕೆ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಇರೋದಕ್ಕೆ ಕೊನೆಯ ದಿನ ಅಂದ್ರೆ ಇವತ್ತು ತಮಗೆ ನೀಡಿದಂತ ಅವಧಿ ಇವತ್ತು ಮುಗಿಯುತ್ತೆ. ಹೀಗಾಗಿ ದರ್ಶನ್ ಇವತ್ತು ರಾತ್ರೋರಾತ್ರಿ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಮತ್ತೆ ಆ ಒಂದು ಎಕ್ಸ್ಟೆಂಡ್ ಅಂದ್ರೆ ಮೈಸೂರಿನಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕಾಲಾವಕಾಶವನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋದಕ್ಕಾಗಿ ತಮ್ಮ ವಕೀಲರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂದು ಭಾನುವಾರ, ಹೀಗಾಗಿ ವಿಧಿ ಇಲ್ಲದೆ ದರ್ಶನ್ ರಾತ್ರಿಯೇ ಬೆಂಗಳೂರಿಗೆ ಬರಬೇಕಿದೆ. ನಾಳೆ ಏನಾದ್ರೂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರಾ, ಇಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗೋ ಸ್ವಾತಂತ್ರ್ಯಕ್ಕಾಗಿಯೇ ಮನವಿ ಮಾಡ್ತಾರಾ, ಕಾದು ನೋಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಮೈಸೂರಿನಲ್ಲಿ ಜಾಲಿಯಾಗಿದ್ದ ದರ್ಶನ್ಗೆ ಮತ್ತೆ ಕರಾಳ ದಿನಗಳು ಕಾಡೋ ಆತಂಕವಿದೆ. ದರ್ಶನ್ರನ್ನ ಅಷ್ಟು ಚಿಂತೆಗೆ ದೂಡಿದಂತಹ ವಿಚಾರವೇನು, ಈ ವರದಿ ನೋಡಿ ನಿಮಗೆ ಗೊತ್ತಾಗತ್ತೆ. ಕಾಟೇರನ ಕನಸಿನ ದಿನಗಳ ಕಾಲ ಮುಗೀತಾ? ಮೈಸೂರಲ್ಲಿ ಇರುವಂತಿಲ್ಲ, ಬೆಂಗಳೂರು ಬೇಕಾಗಿಲ್ಲ. ವಿನೀಶ್ ಕ್ಯಾಟಗರಿ ಫಾರ್ಮ್ ಹೌಸ್ ನಟ ದರ್ಶನ್ ರ ಮೋಸ್ಟ್ ಫೇವರೇಟ್ ಜಾಗ ಅಂದ್ರೆ ತಮ್ಮ ಮಗನ ಹೆಸರಿನಲ್ಲಿರುವಂತಹ ಈ ಫಾರ್ಮ್ ಹೌಸ್. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ಸದ್ಯ ಡೆವಿಲ್ ಗ್ಯಾಂಗ್ಗೆ ಅಡ್ಡೆಯಾಗಿದೆ. ಹೌದು, ಬೆಂಗಳೂರಿನಿಂದ 2 ವಾರದ ಅನುಮತಿಯೊಂದಿಗೆ ಮೈಸೂರು ಸೇರಿದ್ದ ದರ್ಶನ್ ಅನುಕ್ಷಣವನ್ನು ಕೂಡ ಅನುಭವಿಸಿದ್ರು. ಅಮ್ಮನ ಆರೈಕೆ, ಪತ್ನಿಯ ಸಾಂಗತ್ಯ, ಇನ್ನು ತಾನು ಇಷ್ಟಪಟ್ಟು ಸಾಕಿದಂತಹ ಪ್ರಾಣಿಗಳ ಜೊತೆಗೆ ಜಗ್ಗುದಾದ ಜಾಲಿಯಾಗಿದ್ರು. ಕೋರ್ಟ್ ಅನುಮತಿ ನೀಡಿದ್ದ 2 ವಾರಗಳ ಗಡುವು ಇಂದು ಅಂತ್ಯಗೊಂಡಿದೆ. ನಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ದರ್ಶನ್ ತನ್ನಿಷ್ಟದ ಸೂರನ್ನ ಬಿಟ್ಟು ಮಹಾನಗರಿ ಬೆಂಗಳೂರಿಗೆ ಬರಬೇಕಿದೆ. ಹೌದು, ಬೆಂಗಳೂರು ಅಂದ್ರೆ ಮೊದಲಿನಿಂದಲೂ ಕೂಡ ದರ್ಶನ್ಗೆ ಅಷ್ಟಕ್ಕಷ್ಟೇ. ಇದೀಗ ಮೈಸೂರನ್ನ ಬಿಟ್ಟು ಬರಲು ಮನಸ್ಸಿಲ್ಲದ ದರ್ಶನ್ ಮತ್ತೊಂದು ಕಾನೂನಿನ ಅವಕಾಶ